ಟೈರ್ ಅಂಗಡಿ ಇಟ್ಕೊಂಡ್ರೆ ತಪ್ಪ? ಎಚ್ಡಿಕೆ ವಿರುದ್ಧ ಹೆಚ್ಚಾಯ್ತು ಮುಸ್ಲಿಂ ಸಮುದಾಯದ ಆಕ್ರೋಶ. ಎಸ್, ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಉಪಚುನಾವಣಾ ಅಖಾಡ ಸಾಕಷ್ಟು ರಾಜಕೀಯ ಕೆಸರೆರಚಾಟಗಳಿಗೆ ಕಾರಣವಾಗಿತ್ತು. ಚನ್ನಪಟ್ಟಣ ಕ್ಷೇತ್ರದಲ್ಲಂತೂ ಮಾತಿನ ಸಮರವೇ ನಡೆದು ಹೋಯಿತು. ಮೊದಲು ದೇವೇಗೌಡರ ಕುಟುಂಬ ಮತ್ತು ಡಿಕೆ ಸಹೋದರರ ನಡುವೆ ಶುರುವಾದ ವಾಕ್ಸಮರ ಸಚಿವ ಜಮೀರ್ ಎಂಟ್ರಿಯ ಬಳಿಕ ಎಲ್ಲೇ ಮೀರಿಬಿಡಿತು. ಕುಮಾರಸ್ವಾಮಿಯನ್ನ ಕರೆಯ ಎಂದು ಕರೆದಿದ್ದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಮುಸ್ಲಿಮರು ಮನಸ್ಸು ಮಾಡಿದ್ರೆ ದೇವೇಗೌಡರ ಕುಟುಂಬವನ್ನೇ ಖರೀದಿಸ್ತೀವಿ ಅನ್ನೋ ಹೇಳಿಕೆ ಕೇವಲ ದೊಡ್ಡಗೌಡರ ಕುಟುಂಬವನ್ನ ಮಾತ್ರವಲ್ಲ, ಒಕ್ಕಲಿಗರ ಸ್ವಾಭಿಮಾನವನ್ನ ಕೂಡ ಕೆಣಕುವಂತೆ ಮಾಡಿತ್ತು. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜಮೀರ್ ಅಹ್ಮದ್ ನೀಡಿದ್ದ ಈ ಹೇಳಿಕೆಗೆ ತಿರುಗೇಟು ನೀಡುವ ಭರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಡಿದ್ದ ಮಾತು ಮುಸ್ಲಿಂ ಸಮುದಾಯದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಹೌದು, ಜಮೀರ್ ಅಹ್ಮದ್ ದೇವೇಗೌಡರ ಕುಟುಂಬವನ್ನೇ ಕೊಂಡುಕೊಳ್ಳುವ ಮಾತುಗಳನ್ನಾಡಿದ್ರು. ಈ ಮಾತಿಗೆ ತಿರುಗೇಟು ನೀಡುವ ಭರದಲ್ಲಿ ಕುಮಾರಸ್ವಾಮಿ ಮುಸ್ಲಿಂ ಸಮುದಾಯವನ್ನ ಎಳೆದು ತಂದಿದ್ರು. ಮುಸ್ಲಿಂ ಸಮುದಾಯದವರು ಟೈರ್ ಅಂಗಡಿಯನ್ನ ಇಟ್ಟುಕೊಂಡಿರ್ತಾರೆ. ಟೈರ್ ಅಂಗಡಿಯಲ್ಲಿ ಚಂದ ಎತ್ತಿ ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆ ಇದೀಗ ಭಾರಿ ವೈರಲ್ ಆಗ್ತಿದೆ. ಜೊತೆಗೆ ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿರೋದು ಸಚಿವ ಜಮೀರ್ ಅಹ್ಮದ್. ಅದು ಯಾವುದೇ ಕಾರಣಕ್ಕೂ ಇಡೀ ಮುಸ್ಲಿಂ ಸಮುದಾಯದ ಅಭಿಪ್ರಾಯವಲ್ಲ. ಹೀಗಾಗಿ ನಿಮ್ಗೆ ಏನೇ ಸಿಟ್ಟಿದ್ರೋ ನೀವು ಜಮೀರ್ ಅಹ್ಮದ್ ಅವರ ಬಗ್ಗೆ ಅಥವಾ ಅವರ ಕುಟುಂಬದವರ ಬಗ್ಗೆ ಮಾತನಾಡಿ. ಅದನ್ನ ಬಿಟ್ಟು ಮುಸ್ಲಿಂ ಸಮುದಾಯವನ್ನ ಯಾಕೆ ಎಳೆದು ತರ್ತೀರಿ ಅಂತ ಮುಸ್ಲಿಂ ಮುಖಂಡರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಟೈರ್ ಅಂಗಡಿ ಇಟ್ಟುಕೊಂಡ್ರೆ ತಪ್ಪೇನಿದೆ? ಟೈರ್ ಅಂಗಡಿ ಇಟ್ಟುಕೊಂಡವರು ನಿಯತ್ತಾಗಿ ದುಡಿಯುತ್ತಿಲ್ವಾ? ಯಾಕೆ ಮುಸ್ಲಿಮರ ಕೆಲಸದ ಬಗ್ಗೆ ಮಾತನಾಡ್ತೀರಿ ಅಂತ ಕುಮಾರಸ್ವಾಮಿ ವಿರುದ್ಧ ಗರಂ ಆಗಿದ್ದಾರೆ. ಒಟ್ಟಿನಲ್ಲಿ ಜಮೀರ್ಗೆ ತಿರುಗೇಟು ನೀಡುವ ಭರದಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಮುಸ್ಲಿಂ ಸಮುದಾಯಕ್ಕೆ ನೋವನ್ನುಂಟು ಮಾಡಿದೆ. ನಿಮ್ಮ ಜಗಳವೇನಿದ್ರೂ ಅದು ಜಮೀರ್ ಅಹ್ಮದ್ ಜೊತೆ, ನಮ್ಮ ಸಮುದಾಯದ ತಂಟೆಗೆ ಬರಬೇಡಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಂ ಸಮುದಾಯದವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.